ನಮಸ್ಕಾರ ಎಲ್ಲರಿಗೆ, ನಾನು ನಿಮ್ಮ ಮಾಂತೇಶ್. ಬನ್ನಿ ನೋಡೋಣ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಆ್ಯಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿನ್ನೆ ನಡೆದಿರುವಂಥ ಮ್ಯಾಚಿನ ಬಗ್ಗೆ ಡೀಟೇಲ್ಸ್ ಆಗಿ ನೋಡೋಣ ಬನ್ನಿ. ನಿನ್ನೆ ಟಾಸ್ ವಿನ್ ಆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಾಲಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು. ಟಾಸ್ ಸೋತ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗನ್ನು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದ ಮೊದಲದಲ್ಲೇ ಓವರ್ ಪ್ಲೇನಲ್ಲೇ ವಿಕೆಟ್ ಮೇಲೆ ವಿಕೆಟ್ಗಳನ್ನು ಕಳೆದುಕೊಂಡರು. ಆದರೂ ಆ ಸಮಯದಲ್ಲಿ ಶಫಾಲಿ ವರ್ಮಾ ಒಬ್ಬರೇ ಹೋರಾಟವನ್ನು ನಡೆಸಿ ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಡೆಲ್ಲಿ ತಂಡಕ್ಕೆ ಕೊಟ್ಟಿದ್ದರು. ಅವರು ಟೋಟಲ್ 41 ಬಾಲಿನಲ್ಲಿ 62 ರನ್ನು ಮಾಡಿ ಒಳ್ಳೆ ಫೋರ್ಸು ಒಳ್ಳೆ ಸಿಕ್ಸ್ಗಳನ್ನು ಹೊಡೆದರು. ಅವರ ಒಂದು ಬ್ಯಾಟಿಂಗು ಒಳ್ಳೆ ಮಧ್ಯಂತರದಲ್ಲಿ ಒಳ್ಳೆ ರನ್ಸು ಬರೋ ಟೈಮಲ್ಲಿ RCB ತಂಡದ ಬಾಲರ್ಸ್ಗಳ ಬಾಲಿಂಗ್ ಪರ್ಫಾರ್ಮೆನ್ಸಿಂದ ಟೋಟಲ್ ಆಗಿ ಅವರು ವಿಕೆಟ್ಗಳನ್ನು ಎಲ್ಲ ಕಳೆದುಕೊಂಡು ಟೋಟಲ್ 20 ಓವರ್ಗಳಲ್ಲಿ 166 ರನ್ ಮಾಡಿ ಆಲ್ಔಟ್ ಆಗಿರುತ್ತಾರೆ. ಇದು ಬೌಲರ್ಸ್ಗಳ ಪರ್ಫಾರ್ಮೆನ್ಸ್ ಅಂತ ನಾವು ಹೇಳ್ಬೋದು. ಇದಾರು 166 ರನ್ ಮಾಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರಿಗೆ ಗುರಿ ಮುಟ್ಟುವುದಕ್ಕೆ ಗೆಲುವಿಗೆ ಇವರಿಗೆ ಬೇಕಾಗಿರೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 167 ರನ್ನುಗಳು. ಆ ಸಮಯದಲ್ಲಿ ರಾಯಲ್ ಚಾಲೆಂಜರ್ಸು ಬ್ಯಾಟಿಂಗ್ ಪ್ರಾರಂಭ ಮಾಡ್ತಾರೆ. ಒಳ್ಳೆಯ ಒಂದು ಕಾನ್ಫಿಡೆನ್ಸಿಂದನೇ ಆಟ ಸ್ಟಾರ್ಟ್ ಮಾಡ್ತಾರೆ. RCB ತಂಡ ಬ್ಯಾಟಿಂಗನ್ನು ಪ್ರಾರಂಭಿಸುತ್ತದೆ. RCB ತಂಡಕ್ಕೆ ಗೆಲುವಿಗಾಗಿ ಬೇಕಿರೋದು 167 ರನ್ನು. 167 ರನ್ ಬೇಕಾದಾಗ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಿದ ಸ್ಮೃತಿ ಮಂದಣ್ಣವರ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ. ಕೇವಲ 61 ಬಾಲಿನಲ್ಲಿ 96 ರನ್ನು. ನಾಯಕಿಯಾಗಿ ನಿನ್ನೆ ಗೆಲುವಿಗೆ ಕಾರಣ ಇವರೇ ಆದರಂತ ಹೇಳ್ಬೋದು. 61 ಬಾಲಿನಲ್ಲಿ 96 ರನ್ನು. ಲಾಸ್ಟ್ ಟೈಮಿಂಗ್ ಮತ್ತು ಪವರ್ ಎಲ್ಲವೂ ಒಂದೇ ಇನ್ನಿಂಗ್ಸ್ನಲ್ಲಿ ತೋರಿಸಿಬಿಟ್ಟರು. ಸ್ಮೃತಿ ಮಂದಣ್ಣ ಮತ್ತು ಜಾರ್ಜಿಯಾ ಒಳ್ಳೆ ಪಾರ್ಟ್ನರ್ಶಿಪ್, ಇಬ್ಬರ ಜೊತೆಯಾಟ, ಭರ್ಜರಿ 4ಗಳು 6ಗಳು, ಒತ್ತಡವಿಲ್ಲದೆ ಗುರಿ ತಲುಪಿದ RCB ತಂಡ. ಇವರಿಬ್ಬರ ಪಾರ್ಟ್ನರ್ಶಿಪ್ಪಲ್ಲಿ ಬಂದಿರುವುದು ರನ್ನು ಒಳ್ಳೆ ದೊಡ್ಡ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಅಂದರೆ ಕೇವಲ 91 ಬಾಲಿನಲ್ಲಿ 142 ರನ್ನು ಬಂದಿರುತ್ತೆ ಇವರಿಬ್ಬರ ಪಾರ್ಟ್ನರ್ಶಿಪ್ಪಲ್ಲಿ. ಇವರ ಜೊತೆ ಆಟದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದನೇ RCB ತಂಡಕ್ಕೆ 8 ವಿಕೆಟ್ಗಳಿಂದ ಜಯ ಸಾಧಿಸಿತು ಅಂತ ನಾವಿಲ್ಲಿ ಹೇಳ್ಬೋದು. ಇವರು ಈ ಮ್ಯಾಚನ್ನು ಗೆದ್ದಿರೋದ್ರಿಂದ ಸಾಧನೆ ಮಾಡಿದರು, ದಾಖಲೆಗಳನ್ನು ಮುರಿದರು ಅಂತ ಹೇಳ್ಬೋದು. ಯಾಕಂದರೆ ಸತತವಾಗಿ 4 ಮ್ಯಾಚ್ ಆಡಿ 4 ಮ್ಯಾಚ್ ಗೆದ್ದು RCB ತಂಡ ಟಾಪಲ್ಲಿದೆ. ಇದೇ ಇವತ್ತಿನ ಹೊಸ ದಾಖಲೆಯ ವಿಷಯ, ಹೊಸ ಸಾಧನೆ, ದೊಡ್ಡ ಸಾಧನೆ ಅಂತ ನಾವು ಹೇಳ್ಬೋದು. RCB ವುಮೆನ್ಸ್ WPL ಅಭಿಮಾನಿಗಳೆಲ್ಲ ಈ ಸಲನೂ ಕಪ್ಪು ನಮ್ಮದೇ ಅಂತ ಕೂಗನ್ನು ಕೂಗುತ್ತಿದ್ದಾರೆ. ಇದಕ್ಕಿಂತ ಮುಂಚೆ ನಡೆದಿರುವ ಮ್ಯಾಚಿನ ಬಗ್ಗೆ ನಾವು ನೋಡೋದಾದರೆ UP ವರ್ಸಸ್ MI. UP ಅವರು 187 ರನ್ ಮಾಡ್ತಾರೆ 20 ಓವರ್ಗಳಲ್ಲಿ 8 ವಿಕೆಟ್ಗಳನ್ನು ಕಳೆದುಕೊಂಡು. ಆದರೆ MI ಅವರು ಕೇವಲ 65 ರನ್ ಮಾಡ್ತಾರೆ 20 ಓವರ್ಗಳಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡು. ಆದ ಕಾರಣ UP ಸತತವಾಗಿ 2 ಮ್ಯಾಚನ್ನು ಗೆದ್ದಿರ್ತದೆ. ಸತತವಾಗಿ 3 ಮ್ಯಾಚನ್ನು ಸೋತು ಈಗ ಗೆಲುವಿನ ಕಡೆ ಮುಖ ಮಾಡಿದೆ ಅಂತ ನಾವು ಹೇಳ್ಬೋದು. ಇದು ನಿನ್ನೆ ವಿಷಯವಾಗಿತ್ತು. ಇವತ್ತಿನ ವಿಷಯ ಮ್ಯಾಚ್ ನೋಡಿದ ಮೇಲೆ ನಾಳೆ ವಿಡಿಯೋ ಮಾಡೋಣ, ನಿಮ್ಮೆಲ್ಲರಿಗೆ ಸಿಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಒಂದು ಲೈಕು ನಿಮ್ಮ ಒಂದು ಕಾಮೆಂಟ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ಆ ಒಂದು ನಿಮ್ಮ ಕಾಮೆಂಟ್ ನೋಡಿ ನಾನು ಖುಷಿ ಪಡ್ತೀನಿ. ಅದರಿಂದ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಮಂತೇಶ್. ಓಕೆ, ಬಾಯ್.